ಅಲ್ಪಸಂಖ್ಯಾತರ ವಿಷಯಗಳನ್ನ ಹೇಳ್ಕೊತ ಬನ್ನಿ. ಅಲ್ಪಸಂಖ್ಯಾತರು ಈ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದವರು ಮಹಿಳೆಯರು ಭಾಳ ಅದಾರ. ಯಾಕೆ ಮಹಿಳೆಯರ ಬಗ್ಗೆ ಧ್ವನಿ ಎತ್ತಂಗಿಲ್ಲ ಕಾಕ ಅಂತೇಳಿ ಕೆಲವರು ನಾನು ಕೇಳಿದರು. ಅಲ್ಪಸಂಖ್ಯಾತರ ಮಹಿಳೆಯರ ಬಗ್ಗೆನೂ ಧ್ವನಿ ಎತ್ತಿದ್ದೀನಿ, ಅಲ್ಪಸಂಖ್ಯಾತರ ಪುರುಷರ ಬಗ್ಗೆನೂ ಧ್ವನಿ ಎತ್ತಿದ್ದೀನಿ. ಇದೇ ಚಾಮರಾಜನಗರದಿಂದ ಈ ಬೀದರ್ವರೆಗೆ ಮಹಿಳೆಯರು ಕಾಂಗ್ರೆಸ್ನಲ್ಲಿ ಎಷ್ಟೊಂದು ಶ್ರಮ ವಹಿಸಿ ಇವತ್ತು ಕಾಂಗ್ರೆಸ್ಸಿಗೆ ಸರ್ಕಾರ ತಂದು ಕೊಟ್ಟವರಲ್ಲಿ ಅಂಥ ಮಹಿಳೆಯರಲ್ಲಿ ಪ್ರಮುಖರು ಯಾರು ಅನ್ನುವ ನಿಮ್ಮ ತಲೆಯಲ್ಲಿ ಬರ್ತಿರ್ಬೋದು. ಇದೇ ನಾನು ಬರ್ತೀನಿ ದಾವಣಗೆರೆಯಿಂದ ಶಿರೀನ್ ತಾಜ್, ಹಾಗೆ ಹುಬ್ಬಳ್ಳಿ ಧಾರವಾಡದಿಂದನೂ ಬರ್ತೀನಿ. ಅಲ್ಲಿಯೂ ಹೆಣ್ಮಕ್ಕಳು ಭಾಳ ಮಂದಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿದರು. ಇದೇ ಯಾದಗಿರಿದಿಂದ ಬರ್ತೀನಿ, ನೀಲೂಫರ್ ಬಾದಲ್ ಅಂಥೇಳಿ ಪದವೀಧರೆ ಹೊಂದಿದಂಥ ಹೆಣ್ಮಗಳು ಎಷ್ಟೊಂದು ಅಲ್ಲಿ ಸರ್ಕಾರ ಬರುವಲ್ಲಿ ಕೆಲಸ ಮಾಡಿದರು. ಅವ್ರಿಗೇನು ಅಧಿಕಾರ ಕೊಟ್ರಿ? ಅಧಿಕಾರ ಕೊಡುವ ಶಕ್ತಿ ನಿಮಗೆಲ್ಲಿ? ಹೆಣ್ಮಕ್ಳನ್ನ ಉಪಯೋಗ ಮಾಡೋದು ಅಷ್ಟೇ ಗೊತ್ತೈತಿ. ಬಂದ ತಕ್ಷಣ ಪ್ರಚಾರ ಮಾಡೋದು, ಹೂವಿನ ಹಾರ ಹಾಕೋದು, ಶಾಲ್ ಹಾಕೋದು, ಹೋಗೋದು, ಮತ್ತು ಬೇರೆ ಏನು ಕೆಲಸನೇ ಇಲ್ಲ. ಇದೇ ಮತ್ತು ಬಿಜಾಪುರದಾಗ ಬರ್ತೀನಿ. ಬಿಜಾಪುರದಲ್ಲಿಯೂ ಸಹಿತ ಗ್ರಾಮ ಪಂಚಾಯಿತಿದಿಂದ ಹಿಡಿದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನ ಸಲುವಾಗಿ ಸಹಿತ ಇದೇ ಅಲ್ಪಸಂಖ್ಯಾತ ಮಹಿಳೆಯರು ಕೆಲಸ ಮಾಡಿದರು. ಅಲ್ಲಿಯೂ ಅವರಿಗೆ ಯಾವುದೇ ನಿಗಮ ಮಂಡಳಿ ಆಗಲಿ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ. ಗುಲ್ಬರ್ಗಾದಲ್ಲಿ ಹೋಗ್ತೀನಿ, ಅಲ್ಲಿ ಶಾಹೀನ್ ಅಖ್ತರ್ ಎಷ್ಟೊಂದು ಕಾಯ ವಾಚ ಮನಸ್ಸಿನಿಂದ ಪಕ್ಷಕ್ಕಾಗಿ ದುಡಿದರು. ಅವ್ರಿಗೇನು ಕೊಟ್ರಿ? ಈ ಬೆಳಗಾವಿಯಿಂದ ಇಲ್ಲಿ ಒಂದು 2-3 ಮುಸ್ಲಿಂ ಮಹಿಳೆಯರು ಎಷ್ಟೊಂದು ಪಕ್ಷಕ್ಕಾಗಿ ದುಡಿದರು. ಅವರಿಗೂ ಸಹಿತ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ. ಈ ಆಯಿಷಾ ಸನದಿ ಎಷ್ಟೊಂದು ಹೋರಾಟ ಮಾಡಿದಳು, ಯಾವ ಸ್ಥಾನ ಕೊಟ್ರಿ? ಅವರಿಗೂ ಸಹಿತ ಮನೆ ಹಿಡಿಯುವಂಗೆ ಮಾಡಿದಿರಿ. ಇನ್ನು ಮುಂದೆ ಗತಿ ಏನು? ಇನ್ನು ಬರ್ತೀನಿ ಬಾಗಲಕೋಟದಲ್ಲಿ ಒಂದು ವೈದ್ಯಕೀಯ ಪದವೀಧರೆ, ಅದೇ ಡಾಕ್ಟರ್ ಜೀನತ್ ಜಾಕೀರ್ ಅಂತ, ಅವಳು ಸಹಿತ ಎಷ್ಟೊಂದು ಪ್ರಯತ್ನ ಮಾಡಿದಳು. ಈ ಪಕ್ಷಕ್ಕಾಗಿ ದುಡಿದರು, ಪಕ್ಷಕ್ಕಾಗಿ ಅನೇಕ ಯಾತ್ರೆಗಳನ್ನು ಮಾಡಿದರು, ಪಕ್ಷಕ್ಕಾಗಿ ಎಷ್ಟೊಂದು ರ್ಯಾಲಿಗಳನ್ನು ಮಾಡಿದರು, ಪಕ್ಷಕ್ಕಾಗಿ ತಮ್ಮ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿದರು. ಇಷ್ಟೆಲ್ಲ ಮಾಡಿದರೂ ಸಹಿತ ಈ ಮಹಿಳೆಯರಿಗೆ ಇನ್ನೂವರೆಗೆ ಯಾವುದೇ ಒಂದು ಪ್ರೋತ್ಸಾಹದಾಯಕ ಒಂದು ನಿಗಮ ಮಂಡಳಿ ಸ್ಥಾನವಾದರೂ ಕೊಡಬೇಕಾಗಿತ್ತು. ಈ ಅಧ್ಯಕ್ಷ ಸ್ಥಾನ ವಹಿಸಿದಂಥ, ಈ ಅಲ್ಪಸಂಖ್ಯಾತರ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಜಬ್ಬಾರ್ ಬಗ್ಗೆ ಅಂದ ತಕ್ಷಣ ಎಲ್ಲರೂ ನಗ್ತಾರೆ. ಜಬ್ಬಾರ್ ಹಿಂದೆ 4 ಮಂದಿ ಇಲ್ಲ, ಜಬ್ಬಾರ್ ಅಂದ್ರೆ ಯಾರು ಅಂತ ಕೇಳ್ತಾರೆ. ಇಂಥವ್ರನ್ನ ಅಲ್ಪಸಂಖ್ಯಾತರ ಅಧ್ಯಕ್ಷ ಮಾಡ್ತೀರಿ ಮತ್ತು ಅವರಿಗೆ MLC ಕೊಡ್ತೀರಿ. ಅದೇ ಮತ್ತು ನಸೀರ್ ಅಹ್ಮದ್ ಪೊಲಿಟಿಕಲ್ ಸೆಕ್ರೆಟರಿ ಯಾರದಾರ್ರಿ ಅವರಿಂದ? ಅವ್ರು ಅಲ್ಪಸಂಖ್ಯಾತರಂತಾರೋ, ಅವ್ರನ್ನ ನೋಡಿದ್ರನ್ನ ಗೊತ್ತಾಕೈತಿ ಅವ್ರು ಅಲ್ಪಸಂಖ್ಯಾತರನಲ್ಲ. ಅದೇ ರಿಜ್ವಾನ್ ಅರ್ಷದನಂತ ವೈರಲ್ ಮನುಷ್ಯ, ಜಮೀರ್ ಅಹ್ಮದ್ ಖಾನ್ ಅಂತ ವೈರಲ್ ಮನುಷ್ಯಾಗ ಇವರಿಗೆ ಒಂದು ಜವಾಬ್ದಾರಿ ಕೊಡಬೇಕಾಗಿತ್ತು. ಉತ್ತರ ಕರ್ನಾಟಕಕ್ಕಾಗಿಯೂ ಸಹಿತ ಜಮೀರ್ ಅಹ್ಮದ್ ಖಾನ್ ನೀವು ಸಹಿತ ಏನು ಮಾಡಿದಿರಿ ಅನ್ನೋದು ಇನ್ನು ಕಾಲವ ನಿರ್ಣಯ ಮಾಡ್ತೈತಿ. ನೀವು ಸಹಿತ ಉತ್ತರ ಕರ್ನಾಟಕದವ್ರನ್ನ ಎತ್ತಿ ಹಿಡಿಬೇಕು. ಇಲ್ಲಿ MLC ಸ್ಥಾನ ಕೊಡಬೇಕಂತ ಹೇಳಿದ್ನಿ ಜಮೀರ್ ಅಹ್ಮದ್ ಖಾನ್. ನೀವು ಉತ್ತರ ಕರ್ನಾಟಕ ಬಂದಾಗ ಎಷ್ಟೋ ಮಂದಿ ನಿಮ್ಮನ್ನು ಬಂದು ಇಲ್ಲಿ ಶಾಲ ಒದಿಸಿ ನಿಮ್ಮ ಫ್ಯಾನ್ಗಳು ಭಾಳ ಆಗ್ಯಾರ. ಆದರೂ ಸಹಿತ ನೀವು ಉತ್ತರ ಕರ್ನಾಟಕಕ್ಕೆ ಯಾವ ನಿಗಮ ಮಂಡಳಿ ಮತ್ತು MLC ಕೊಡುವಲ್ಲಿ ಈ ಮಹಿಳೆಯರಿಗಾಗಲಿ ಪುರುಷರಿಗಾಗಲಿ ಎಷ್ಟು ಸಾರಿ ನೀವು ಮುಖ್ಯಮಂತ್ರಿ ಮೇಲೆ ಮತ್ತು ಹೈಕಮಾಂಡ್ ಮೇಲೆ ಒತ್ತಡ ತಂದಿದ್ದೀರಿ. 12 ಶಾಸಕರು ಮುಸಲ್ಮಾನರದಿರಿ. ನೀವು ಎಷ್ಟು ಮುಸಲ್ಮಾನರ ಶಾಸಕರು ಹೋಗಿ ಸಿದ್ದರಾಮಯ್ಯ ಹತ್ರ ಒತ್ತಡ ತಂದಿದ್ದೀರಿ? ಜಮೀರ್ ಅಹ್ಮದ್ ಖಾನ್ ನೀವು ಉತ್ತರ ಇವತ್ತು ಕೊಡಲೇಬೇಕು. ಪೊಲಿಟಿಕಲ್ ಸೆಕ್ರೆಟರಿ ನಸೀರ್ ಅಹ್ಮದ್ ಉತ್ತರ ಕೊಡಬೇಕು, ಜಬ್ಬಾರ್ ಉತ್ತರ ಕೊಡಬೇಕು. ಆ ಪಾಪ ಅಲ್ಲಿ ಎಷ್ಟೋ ಜನ ಈ ಪಕ್ಷಕ್ಕಾಗಿ ದುಡಿದರು ಉತ್ತರ ಕರ್ನಾಟಕದಲ್ಲಿ. ಮಹಿಳೆಯರು ಅದರಲ್ಲಿ ಮುಂಚೂಣಿಯಲ್ಲಿ ಇದ್ದಂಥ ಈ ಬಾಗಲಕೋಟೆಯ ಒಂದು ಜೀನತ್ ಜಾಕೀರ್ ಅಂತ ಒಂದು ವೈದ್ಯೆ ಎಷ್ಟೊಂದು ಪ್ರಯತ್ನ ಪಟ್ಲು. ಏನಾದರೂ ಇನ್ನೂ ತನಕ ಉನ್ನತ ಹುದ್ದೆ ಕೊಟ್ರಿ? ಕೊಡುವುದಿಲ್ಲ. ಅದೇ ನೀವು ಇಲ್ಲಿ ಬಾಗಲಕೋಟೆಗೆ ಬಂದ್ರಂದ್ರೆ ನಿಮ್ಮದೆಲ್ಲ ಅತಿಥಿ ಮಾಡಬೇಕು, ನಿಮಗೆಲ್ಲ ವ್ಯವಸ್ಥೆ ಮಾಡಬೇಕು, ಹೂ ಹಾಕಬೇಕು, ಮಾಲಾರ್ಪಣೆ ಮಾಡಬೇಕು, ಸತ್ಕಾರ ಮಾಡಬೇಕು, ಕರ್ಕೊಂಡು ಹೋಗಿ ನಿಮ್ಮ ಮನೆಗಳು ಅವ್ರ ಮನೆಗಳು ಕರ್ಕೊಂಡು ಹೋಗಿ ಉಣಿಸಬೇಕು, ತಿನ್ನಿಸಬೇಕು. ಆದರೆ ನೀವು ಒಂದು ಹುದ್ದೆ ಸಹಿತ ಕೊಡಲಿಲ್ಲ ಅಂದ್ರೆ ಇನ್ನು ಕಾಂಗ್ರೆಸ್ದ ಪರಿಸ್ಥಿತಿ ಏನು? ಅಧೋಗತಿಗೆ ಬರ್ತೈತಿ. ಮುಂದಿನ 28ಕ್ಕೆ ಇನ್ನು 2.5 ವರ್ಷ ಸರ್ಕಾರ, 2.5 ವರ್ಷದಾಗ ನೀವೇನು ಕೊಡಲಿಲ್ಲ ಅಂದ್ರೆ ಇನ್ನು ಮುಂದೆ ನೀವು ಕೊಡ್ತೀರ ಅನ್ನೋದು ಏನು ನಿರೀಕ್ಷೆನೂ ಸಹಿತ ಇಟ್ಕೊಂಡಿಲ್ಲ ಈ ಹೆಣ್ಮಕ್ಳು. ಆ ಗುಲ್ಬರ್ಗಾದಾಗ ನೋಡ್ರಿ ಪಾಪ, ಆ ಯಾದಗಿರಿದಲ್ಲಿ ನೋಡ್ರಿ, ಆ ದಾವಣಗೆರೆ ಹೆಣ್ಮಗಳು ನೋಡ್ರಿ, ಇದೇ ಬೆಳಗಾವಿ ಹೆಣ್ಮಗಳು ನೋಡ್ರಿ. ಯಾರಿಗೂ ಸಹಿತ ನೀವು ಯಾವುದೇ ರೀತಿಯ ನೀವು ಹುದ್ದೆಗಳನ್ನು ಕೊಡಲಿಲ್ಲ ಅಂದರೆ ನಿಮಗೆ ಬುದ್ಧಿ ಕಲಿಸೋ ಸಲುವಾಗಿ ಈ ಹೆಣ್ಮಕ್ಕಳು ತಯಾರಾಗ್ತಾರ. ಲಟ್ಟಣಿಕೆ ಕೈಯಾಗ ಬತ್ತಂದ್ರೆ ಇನ್ನು ದಿಕ್ಕೆಟ್ಟಲ್ದೆ ನೀವು ಓಡ್ತೀರಿ, ಹೋಟ ಕೇಳಾಕ ಬರ್ರಿ ಅಂತಾರ. ಆದರೆ ಇನ್ನು 2.5 ವರ್ಷ ಐತಿ, ಆದರೂ ಸಹಿತ ಸರ್ಕಾರ ಗಡಗಡನೂ ಅಣ್ಣಾಕತೈತಿ. ಯಾವ ಏರುಪೇರು ಆಗ್ತಾವ ಗೊತ್ತಿಲ್ಲ. ಆದರೆ ನಾನು ಈ ಹೆಸರು ಹೇಳಿದಂಥ ಹೆಣ್ಣುಮಕ್ಕಳಿಗೆ ಪ್ರಮುಖ ಸ್ಥಾನ ನೀಡಿದರೆ ಮಾತ್ರ ನೀವು ಪಕ್ಷಕ್ಕೆ ಒಂದು ಕೊಡುಗೆ ಕೊಟ್ಟಂಗೆ, ಕಾರ್ಯಕರ್ತರಿಗೆ ಒಂದು ಬಹುಮಾನ ಕೊಟ್ಟಂಗೆ. ಹಾಗಾದ್ರೆ ಖಡಕ್ ಜವಾರಿ ಕಾಕ ಯಾವಾಗಲೂ ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ಕೊತ ಹೋಗಂತಾನೆ.
ಯೂಟ್ಯೂಬ್ದಾಗ ಬಟನ್ ಹೊಡಿ ಅಂತಾನೆ ಅವರ ಭಾವಚಿತ್ರಗಳನ್ನ ಹಾಕಾಕತ್ತೀನಿ. ಆ ಭಾವಚಿತ್ರಗಳನ್ನ ನೋಡಿಯಾದರೂ ಸಹಿತ ನೀವು ಅವರನ್ನು ಕರೆದು ಒಂದು ಹುದ್ದೆ ಕೊಡ್ತೀರಿ ಅನ್ನೋದು ನಂಬ್ಯಾನ. ಇಲ್ದಿದ್ರೆ ಕಡಕ ಜವಾರಿ ಕಾಕ ಸುಮ್ಕೊಂಡುವುದಿಲ್ಲ. ಇವ್ರ ಪರವಾಗಿ ವಕಾಲತ ವಯಸ್ಸಾವ, ಇವರ ಬಗ್ಗೆ ಧ್ವನಿ ಎತ್ತಾವ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಮತ್ತೊಂದು ಕಡಕ ಜವಾರಿ ಸುದ್ದಿಯಂಗೆ ಬರ್ತೀನಿ. ನಮಸ್ಕಾರ.